ರಕ್ಷಿತಾ ಶೆಟ್ಟಿ ಬಗ್ಗೆ ಯಾರಿಗೆ ತಾನೇ ಗೊತ್ತಿರಲ್ಲ ಹೇಳಿ. ನಾನಂತೂ ಸುಮಾರು ವಿಡಿಯೋ ನೋಡಿಬಿಟ್ಟಿದ್ದೀನಿ. ಅವಳದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಅಲ್ಲಿ ವಿಡಿಯೋಗಳನ್ನು ಹಾಕಿದ್ದಾಳಲ್ವಾ, ಆ ವಿಡಿಯೋಗಳಂತೂ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಅವಳಂತೂ ಯಾರಿಗೂ ಹೆದರ್ಕೊಳ್ದೇ ಇರೋ ಹುಡುಗಿ ಆಗಿರ್ತಾಳೆ. ರಕ್ಷಿತಂದು ಸೀದಾ ಸಾದಾ ವ್ಯಕ್ತಿತ್ವ ಆಗಿರುತ್ತೆ. ಅದೇ ಹೇಳ್ತಾರಲ್ವ, ನೇರ ದಿಟ್ಟ ನಿರಂತರ ಅಂತ, ಹಾಗೆ ಅವಳ ವ್ಯಕ್ತಿತ್ವ. ರಕ್ಷಿತಾ ಮೊದಲು ಬಿಗ್ ಬಾಸ್ ಮನೆಗೆ ಬಂದು ಮತ್ತೆ ಎಲಿಮಿನೇಷನ್ ಆಗಿ ಹೋದ್ಲಲ್ವ, ಅಂದರೆ ಅವರು ವಾಪಸ್ ಕರೆಸ್ಕೊಂಡ್ರಲ್ವ, ಆಗಂತೂ ಮನಸ್ಸಿಗೆ ತುಂಬ ನೋವಾಗಿತ್ತು. ಆಗ್ಲಿಂದಾನೇ ಈ ಜಾಹ್ನವಿ ರಕ್ಷಿತಾ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ಲು. ಅದೇನೆಂದರೆ, ಯೂಟ್ಯೂಬ್ನಲ್ಲಿ ಸ್ವಲ್ಪ ರೀಲ್ಸ್ ಮಾಡಿ ವಿಡಿಯೋಗಳನ್ನೆಲ್ಲ ಹಾಕಿಬಿಟ್ಟು ಫೇಮಸ್ ಆಗಿಬಿಡ್ತಾರೆ. ಅವರು ಇವಾಗ ಈ ಒಂದು ಬಿಗ್ ಬಾಸ್ಗೆ ಬಂದು ಇಲ್ಲಿ ಸ್ವಲ್ಪ ದಿನ ಇರೋದಕ್ಕಿಂತ ಅವರು ಯೂಟ್ಯೂಬ್ನೇ ಮಾಡ್ಕೊಂಡಿರಲಿ ಅನ್ನೋ ಹಾಗೆ ಮಾತನಾಡಿದ್ಲು. ಆಗ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಜಾಹ್ನವಿಗೆ ಇಷ್ಟ ಇಲ್ಲದೆ ಇರೋದ್ರಿಂದ ಸ್ಪಂದನನ ಹೆಸರು ತಗೊಂಡು ಎಲ್ಲರೂ ಸ್ಪಂದನನ ಒಂದು ಆಯ್ಕೆ ಮಾಡೋ ಹಾಗೆ ಮಾಡಿಬಿಟ್ಟಿದ್ರು. ಈಗ ಮತ್ತೆ ರಕ್ಷಿತಾ ವಾಪಸ್ ಬಂದಿದ್ದರಿಂದ ಜಾಹ್ನವಿಗೆ ಸಹಿಸೋದಕ್ಕೆ ಆಗ್ತಾನೇ ಇಲ್ಲ. ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡೋದು ಅಂತೂ ಎಷ್ಟು ಕಷ್ಟ ಅಂತ ಜಾಹ್ನವಿಗೆ ಏನು ಗೊತ್ತು ಹೇಳಿ, ಮಾಡೋರಿಗೆ ತಾನೇ ಗೊತ್ತಿರುತ್ತೆ. ಯೂಟ್ಯೂಬ್ನಲ್ಲಿ ವೀಡಿಯೋಸ್ಗಳನ್ನು ಮಾಡಿ, ರೀಲ್ಸ್ಗಳನ್ನು ಮಾಡಿ, ಪ್ರಮೋಷನ್ಗಳನ್ನು ಮಾಡಿ, ಎಲ್ಲರಿಂದನೂ ಕಷ್ಟಪಟ್ಟು ದುಡ್ಡನ್ನ ತಗೊಂಡು ಈಗ ಒಂದು ಮುಂಬೈನಲ್ಲಿ ಫ್ಲ್ಯಾಟ್ನ ಅವರ ಅಪ್ಪ ಅಮ್ಮನಿಗೆ ಗಿಫ್ಟಾಗಿ ಕೊಟ್ಟಿದ್ದಾಳೆ ರಕ್ಷಿತಾ. ಈ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅಂತೂ ಬಿಗ್ ಬಾಸ್ನಲ್ಲಿ ಇರೋವ್ರನ್ನೆಲ್ಲ ಆಡ್ಕೊಂಡ್ಬಿಟ್ಟಿದ್ದಾರೆ, ಅಂದರೆ ಅಣಕಿಸ್ಕೊಂಡಿದ್ದಾರೆ ಅಂತ. ಈಗ ಗಿಲ್ಲಿನ ತೆಗೆದುಕೊಂಡ್ರೆ ನೀನು ಯಾವಾಗಲೂ ಬನಿಯನಲ್ಲೇ ಇರ್ತೀಯ, ನಿಂಗೇನು ಬಟ್ಟೆ ಇಲ್ವಾ ಅನ್ನೋ ಥರ ಅಣಕಿಸ್ಕೊಂಡಿದ್ದಾರೆ. ಮಂಜು ಭಾಷಿಣಿನ ಡುಮ್ಮಿ ಅಂತ ಹೇಳಿದ್ದಾರೆ. ಹಾಗೆ ಕಾವ್ಯನ ಫ್ರೀ ಪ್ರಾಡಕ್ಟ್ ಅಂತ ಹೇಳಿದ್ದಾರೆ. ರಕ್ಷಿತನ ವಿಷಯದಲ್ಲಂತೂ ತುಂಬಾ ಮುಂದೆ ಹೋಗಿ ಮಾತನಾಡಿಬಿಟ್ಟಿದ್ದಾರೆ. ಇವಳನ್ನ ಇಡಿಯಟ್ ಅಂತ ಹೇಳಿದ್ದಾರೆ, ಮುಚ್ಕೊಂಡು ಹೋಗಿ ಮಲ್ಕೋ ಅಂತ ಹೇಳಿದ್ದಾರೆ. ಹಾಗೆಯೇ ಅವಳ ಬಟ್ಟೆಗಳನ್ನೆಲ್ಲ ತೋರಿಸ್ಬಿಟ್ಟು ನೀನು ಎಲ್ಲಿಂದ ಬಂದಿದ್ಯಾ ಅಂತ ಹೇಳಿದ್ದಾರೆ. ಹಾಗೆ ಎಸ್ ಕ್ಯಾಟಗರಿ ಅಂತಲೂ ಸಹ ಮಾತನಾಡಿಬಿಟ್ಟಿದ್ದಾರೆ. ಇವರಿಬ್ಬರು ಸಹ ಸೇರಿಕೊಂಡು ಒಂದು ಹುಡುಗಿ ಮೇಲೆ ಇಷ್ಟೊಂದು ಆರೋಪ ಮಾಡಿದರೂ ಅಲ್ಲಿರೋರೆಲ್ಲ ನೋಡ್ತಾ ಸುಮ್ಮನೆ ಕೂತಿದ್ರು. ನಮ್ಮೆಲ್ಲರ ನೆಚ್ಚಿನ ಹುಡುಗಿ ಒನ್ ಆ್ಯಂಡ್ ಓನ್ಲಿ ರಕ್ಷಿತಾ ಅಂತೂ ಯಾರಿಗೂ ಹೆದರ್ಕೊಳ್ಳೋದೇ ಇಲ್ಲ. ಅವರು ಇಬ್ಬರು ಮಾತಾಡ್ತಾ ಇದ್ದರೆ ಇವಳು ಒಬ್ಬಳೇ ತುಂಬ ಚೆನ್ನಾಗಿ ಉತ್ತರ ಕೊಡ್ತಾ ಬಂದಳು. ಬಿಗ್ ಬಾಸ್ ಮನೆಯಲ್ಲಿ ಸಪೋರ್ಟ್ ಮಾಡೋದಾದರೆ ಗಿಲ್ಲಿ ಮಾತ್ರ ರಕ್ಷಿತಂಗೆ ಸಪೋರ್ಟ್ ಮಾಡ್ತಾ ಇರೋದು. ಸ್ವಲ್ಪ ಮಲ್ಲಮ್ಮ ಆ ಕಡೆನೂ ಇರ್ತಾರೆ, ಈ ಕಡೆನೂ ಇರ್ತಾರೆ. ಧ್ರುವ್ ಅಂತೂ ಇವಳಿಗೆ ಯಾರು ಇಲ್ಲದೆ ಇರೋ ಟೈಮ್ನಲ್ಲಿ ನೀನು ಇಷ್ಟ ಬಂದ ಹಾಗೆ ಇರು, ನಿನ್ನದೇ ಮನೆ ಇದು, ನೀನು ಯಾರಿಗೂ ಕೇರ್ ಮಾಡಬೇಕಾಗಿಲ್ಲ ಅಂತ ಎಲ್ಲ ಇವಳಿಗೆ ಬುದ್ಧಿ ಹೇಳ್ತಾ ಇರ್ತಾರೆ. ಆದರೆ ಯಾರಾದರೂ ಇವಳನ್ನ ಬೈಯೋದಕ್ಕೆ ಬಂದರೆ ಮಾತ್ರ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದೇ ಇಲ್ಲ. ಇನ್ನು ಬೇರೆಯವರು ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಸುದೀಪ್ ಅವರು ಹೀಗೆಲ್ಲ ಯಾಕೆ ಮಾಡಿದ್ರಿ ಅಂತ ಹೇಳಿ ಜಾಹ್ನವಿಗೆ ಮತ್ತು ಅಶ್ವಿನಿ ಗೌಡಗೆ ಕೇಳ್ತಾ ಇದ್ದಾಗ, ನಾನೇನು ಮಾಡಿಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ನಕ್ಕೊಂಡು ಕೂತಿದ್ರು. ಹಾಗೆ ಗಿಲ್ಲಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದಂತೂ ಇವರಿಗೆ ಒಂದು ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಾಗ ಆಗಿಬಿಟ್ಟಿದೆ. ಸುದೀಪ್ ಅವರು ಗಿಲ್ಲಿ ಫೋಟೋನ ಇವರಿಬ್ಬರು ಕೈಯಿಂದ ತರಿಸಿ ತುಂಬ ಒಳ್ಳೆ ಕೆಲಸ ಮಾಡಿದ್ರು. ಹೀಗೆ ಪ್ರಾಮಾಣಿಕತೆಯಿಂದ ಎಲ್ಲರೂ ಇದ್ದಾಗ ಎಲ್ಲರೂ ಸಹ ಇವರಿಗೆ ಗುರ್ತು ಹಿಡಿದು ಏನಾದರೂ ಒಂದು ಪ್ರಶಂಸೆ ನೀಡ್ತಾರಲ್ವ. ಈಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಇಷ್ಟವಾದವರಂತೂ ಗಿಲ್ಲಿ ಮತ್ತು ರಕ್ಷಿತಾ. ನಿಮ್ಗ್ಯಾರಿಷ್ಟ ಕಾಮೆಂಟ್ನಲ್ಲಿ ತಿಳಿಸಿ, ಓಕೆನಾ? ಅಲ್ಲ, ಇವರಿಗೆ ಸ್ವಲ್ಪನಾದರೂ ಬುದ್ಧಿ ಇರಲಿಲ್ವಾ? ಇಷ್ಟೊಂದು ಕ್ಯಾಮ್ರಾಗಳಿದ್ದಾವೆ, ಯಾವುದಾದ್ರೂ ಒಂದು ಕ್ಯಾಮ್ರಾದಲ್ಲಿ ಒಂದೇನು ಸುಮಾರು ಕ್ಯಾಮ್ರಾದಲ್ಲಿ ನಾವು ಗೆಜ್ಜೆ ಅಲ್ಲಾಡಿಸಿರೋದು ಕ್ಯಾಪ್ಚರ್ ಆಗೇ ಇರುತ್ತೆ ಅಂತೆಲ್ಲ ಇವರು ತಿಳ್ಕೊಳ್ದೇನೆ ಸುದೀಪ್ ಹೇಳ್ತಾ ಇದ್ರು ಮತ್ತು ಆ ವಿಡಿಯೋ ತೋರಿಸ್ತಾ ಇದ್ರೂ ಸಹ ಅಲ್ಲೂ ಹೇಳ್ತಾಳೆ ಜಾಹ್ನವಿ, ನೋಡಿದ್ರಾ ನಾವು ಗೆಜ್ಜೆ ಅಲ್ಲಾಡಿಸೇ ಇಲ್ಲ, ನೀವು ಬಾಯಿ ಬಂದಂಗೆ ಮಾತಾಡಿದ್ರಿ ಅಂತ. ಎಷ್ಟೊಂದು ಕ್ಯಾಮ್ರಾ ಇದ್ದರೂ ಇವರಂತೂ ನಮ್ಮದೇನು ತಪ್ಪಿಲ್ಲ ಅನ್ನೋ ಹಾಗೆ ಹೇಗೆ ಸಮರ್ಥಿಸ್ಕೊಳ್ತಾರೆ. ಅಬ್ಬಬ್ಬಾ. ಅಶ್ವಿನಿ ಗೌಡ ಹೇಳ್ತಾಳೆ ಜಾಹ್ನವಿಗೆ, ಐ ಟೋಲ್ಡ್ ಯು ಎಸ್ ಅಂತ. ಎಸ್ ಅಂದರೆ ಏನು? ಈಗ ಎಲ್ಲರ ಬಾಯಲ್ಲೂ ಓಡಾಡ್ತಾ ಇರೋದು ಎಸ್ ಅಂದರೆ ಏನು, ಎಸ್ ಅಂದರೆ ಏನು ಅಂತ. ಅದನ್ನು ಸುದೀಪ್ ಅವರು ಡೀಪಾಗಿ ಡಿಸ್ಕಸ್ ಮಾಡಲೇ ಇಲ್ಲ ಅಂತ ಹೇಳಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಎಸ್ ಕ್ಯಾಟಗರಿ ಅಂದರೆ ಏನು, ಅದನ್ನು ಇವರು ವಿಚಾರಿಸ್ಬಿಟ್ಟು ಒಂದು ಉತ್ತರ ಕೊಡಲಿಕ್ಕೇ ಬೇಕು ಅಂತ ಜನರ ವಾದ ಆಗಿದೆ. ಇದಕ್ಕೆ ಒಂದು ಕ್ಲಾರಿಟಿ ಸಿಗಲಿಲ್ಲ ಅಂತ ಹೇಳಿದ್ರೆ ಕೇಸ್ ಅಂತೂ ಖಂಡಿತ ಬಿದ್ದೇ ಬೀಳುತ್ತೆ ಅಂತ ಹೇಳಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ.
ಹಾಗೆ ರಕ್ಷಿತಾ ಚಂದ್ರಣ್ಣಂಗೆ ಹೇಳ್ತಾಳೆ, ನಾನೇನಾದರೂ ಎಲಿಮಿನೇಷನ್ ಆಗಿ ಹೋಗಿಬಿಟ್ರೆ ನೀವಂತೂ ನಿಮಗೆ ಹೇಗೆ ಅನಿಸುತ್ತೆ ಅಂದರೆ ಪ್ರಾಮಾಣಿಕತೆಯಿಂದ ಆಟ ಆಡಿ, ಇಲ್ಲಿರೋರಿಗೆ ಮೆಚ್ಚುಗೆ ಮಾಡಿಕೊಳ್ಬೇಕು ಅಂತ ಹೇಳಿ ಆಟ ಆಡಬೇಡಿ, ನೀವು ಒಂದು ಸತ್ಯದಿಂದ ನಡೀರಿ ಅಂತ ಹೇಳಿ ಅವಳಿಗೆ ಏನೇನು ಕನ್ನಡ ಪದಗಳು ಅಂದರೆ ಒಳ್ಳೆ ಕನ್ನಡ ಪದಗಳು ಬರ್ತಾವಲ್ವ ಅದೆಲ್ಲವನ್ನು ಮಾತನಾಡಿ ಚಂದ್ರಣ್ಣಂಗೆ ಬುದ್ಧಿ ಹೇಳ್ತಾ ಬರ್ತಾಳೆ. ಆ ಥರ ಒಳ್ಳೆ ಹುಡುಗಿನ ಇವ್ರುಗಳೆಲ್ಲ ಎಷ್ಟು ಮಾತಾಡ್ತಾ ಇದ್ರಲ್ವ. ಈ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಹೀಗೆಲ್ಲ ಮಾಡ್ಕೊಂಡಿದ್ದಕ್ಕೆ ಕಾಮೆಂಟ್ಗಳ ಸುರಿಮಳೆ ಸುರಿತಾನೇ ಇದೆ. ಒಳ್ಳೆ ಕಾಮೆಂಟ್ ಅಲ್ಲ, ಕೆಟ್ಟ ಕಾಮೆಂಟ್ಗಳು. ದುರಹಂಕಾರಕ್ಕೆ ಉದಾಸೀನವೇ ಮದ್ದು ಅಂತ ಹೇಳ್ತಾರಲ್ವ, ಹಾಗೆ ಬಿಗ್ ಬಾಸ್ ಮನೆಯಲ್ಲಿರೋರೆಲ್ಲ ಇವರನ್ನು ಸ್ವಲ್ಪ ದೂರ ಇಟ್ಟರೆ ಎಲ್ಲ ಸರಿ ಹೋಗುತ್ತೆ. ಹಾಗೆಯೇ ಬಿಫೋರ್ ಲಾಸ್ಟ್ ಸೀಸನ್ನಲ್ಲಿ ತನಿಷಾ ನಮ್ಮ ಡ್ರೋನ್ ಪ್ರತಾಪ್ ಇದ್ದಾರಲ್ವ ಅವ್ರಿಗೆ ಏನೋ ಒಂದು ಪದ ಬಳಕೆ ಮಾಡಿದರು. ಆಗ ಅಲ್ಲಿಯ ಒಂದು ಸ್ವಲ್ಪ ಜನ ರೊಚ್ಚಿಗೆದ್ದಿದ್ರು. ಈಗ ನಮ್ಮ ಅಶ್ವಿನಿ ಗೌಡ ಒಂದು ಎಸ್ ಕ್ಯಾಟಗರಿ ಅನ್ನೋದನ್ನು ಪದ ಬಳಕೆ ಮಾಡಿದ್ದಾರಲ್ವ, ಈಗ ಯಾಕೆ ಜನರು ಸುಮ್ಮನಿದ್ದಾರೆ ಗೊತ್ತಾಗ್ತಾ ಇಲ್ಲ. ಇವರಲ್ಲೇನಾದರೂ ಒಳ್ಳೆತನ ಇದ್ದಿದ್ರೆ ರಕ್ಷಿತಾ ಈಗ ಕನ್ನಡ ಕಲಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳಲ್ವ. ಅವಳಂತೂ ಇಂಗ್ಲೀಷ್ ಸ್ವಲ್ಪ ಕಡಿಮೆ ಮಾತಾಡ್ತಾಳೆ, ಜಾಸ್ತಿ ಕನ್ನಡ ಮಾತಾಡ್ತಾಳೆ. ತುಳು ಅಂತೂ ಈ ಒಂದು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಮಾತಾಡೇ ಇಲ್ಲ ಅಂತ ಅನಿಸುತ್ತೆ. ಅದರಿಂದ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಕನ್ನಡನ ಕಲಿಯೋದಕ್ಕೆ, ಏಕೆಂದರೆ ಇವರು ಕನ್ನಡ ಪರ ಹೋರಾಟಗಾರ್ತಿ ಆಗಿದ್ರಲ್ವ, ಗಾರ್ತಿ ಅಲ್ಲ ಗಾತಿ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಕೊಂಡಿದ್ರು, ಈಗ ಸರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವರಿಗೆ ಕನ್ನಡ ತುಂಬ ಚೆನ್ನಾಗಿ ಬರೋದ್ರಿಂದ ಇವರಿಗೆ ಅಂದರೆ ರಕ್ಷಿತಾ ಶೆಟ್ಟಿಗೆ ಕನ್ನಡ ಹೇಳ್ಕೊಳ್ತಾ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾ ಹೋಗಬಹುದಿತ್ತು. ಆದರೆ ಇವ್ರ ಮೈ ತುಂಬ ದುರಹಂಕಾರನೇ ಇರೋದ್ರಿಂದ ಇವಳಿಗೆ ಅಪೋಸ್ ಮಾಡ್ಕೊಳ್ತಾ ಏನಾದರೂ ಬೈತಾ ನಿಂದನೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿಯವರನ್ನು ಒಂದು ಕೀಳಾಗಿ ಕಾಣ್ತಾ ಬರ್ತಾ ಇದ್ದಾರೆ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವರು. ಈಗ ನಾನು 8 ಗಂಟೆ ಮೇಲೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ, ಅಂದರೆ ಸಂಡೇಯಲ್ಲಿ ನಡೆಯುತ್ತಾ ಇದೆ ಅಲ್ಲ ಬಿಗ್ ಬಾಸ್, ಅದು ಶುರು ಆಗಿದೆ. ಮಂಜು ಭಾಷಿಣಿ ಮತ್ತು ಅಶ್ವಿನಿ ಇಬ್ಬರು ಹೊರಗಡೆ ಹೋದ್ಮೇಲೆ ಅಶ್ವಿನಿ ಗೌಡ ಅಳ್ತಾ ಇದ್ದಾರೆ. ಆಗ ಈ ಕಾಕ್ರೋಚ್ ಬಂದು ಹೇಳ್ತಾರೆ, ನೀವು ಹುಲಿ ಮೇಡಮ್, ನೀವು ಅಳಬಾರ್ದು, ನೀವತ್ತರೆ ನಮಗೂ ಅಳು ಬರುತ್ತೆ, ನೀವು ಆಟದ ಮೇಲೆ ಗಮನ ಕೊಡಿ, ಏನು ಹೊರಗಡೆ ಇದೆಲ್ಲ ಒಂದು ಮ್ಯಾಟ್ರ್ ಆಗಿರಲ್ಲ ಅನ್ನೋ ಥರ ಅವ್ರಿಗೆ ಸಮಾಧಾನ ಮಾಡ್ತಾ ಇದ್ದಾರೆ ಕಾಕ್ರೋಚ್ ಅವರು. ನನಗೆ ಆ್ಯಕ್ಚುಲಿ ಇಂಥ ವ್ಯಕ್ತಿಗಳನ್ನು ಅವರು ಇವರು ಅಂತ ಮಾತಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ. ಅದರಿಂದ ನಾನು ಸುಮಾರು ಕಡೆ ಅವಳು ಇವಳು ಅಥವಾ ಅವನು ಅಂತಾನೆ ಸೇರಿಸಿದ್ದೀನಿ. ರಕ್ಷಿತಾ ಶೆಟ್ಟಿ ನನಗಿನ್ನ ಚಿಕ್ಕವಳಾಗಿರೋದ್ರಿಂದ ಅವಳು ಸಹ ನಾನು ಅವಳು ಅಂತಾನೆ ಸೇರಿಸ್ಕೊಂಡಿದ್ದೀನಿ. ಅಶ್ವಿನಿ ಗೌಡ ಹುಲಿ ಅಂತ ಹೇಳ್ತಾ ಇದ್ದಾನೆ ಕಾಕ್ರೋಚ್. ಹಾಗೆ ಜಾಹ್ನವಿ ಹೇಳ್ತಾ ಇದ್ದಾಳೆ, ನಾವು ನೇರವಾಗಿ ಮಾತಾಡ್ತೀವಲ್ವ ಅದಕ್ಕೆ ಇದೆಲ್ಲ ನಡೀತಾ ಇದೆ, ಇದನ್ನೆಲ್ಲ ತಲೆಗೆ ಹಾಕೊಳ್ಳೋದೇನು ಬೇಡ, ಮುಂದೆ ನಾವು ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡು ಹೋಗೋಣ, ಇದೆಲ್ಲ ಸಣ್ಣ ಪುಟ್ಟದ್ದಲ್ವ, ಎಲ್ಲ ಸರಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ತಾ ಇದ್ದಾಳೆ ಅಶ್ವಿನಿ ಗೌಡಂಗೆ. ಮುಂದೆ ಏನಾಗುತ್ತೆ ನೋಡೋಣ. ಥ್ಯಾಂಕ್ ಯು.